ನಮಸ್ಕಾರ. ಭಾರತದಲ್ಲಿ ಪ್ರಧಾನಿ ನರೇಂದ್ರ ಮೋದಿ ಅವರ ಸರ್ಕಾರ ಬಂದಾಗಿನಿಂದ ಪಾಕಿಸ್ತಾನದಲ್ಲಿ ಅಡಗಿಕೊಂಡಿರ್ತಕ್ಕಂಥ, ಪಾಕಿಸ್ತಾನದಲ್ಲಿ ಬೀಡು ಬಿಟ್ಟಿರುವ ಭಯೋತ್ಪಾದಕರಿಗೆ, ಉಗ್ರರಿಗೆ ನೆಮ್ಮದಿ ಇಲ್ಲದಂತಾಗಿದೆ. ನೋಡಿ, ಜಮ್ಮು ಕಾಶ್ಮೀರದಲ್ಲಿ ಏನಾದರೂ ಒಂದು ಸ್ವಲ್ಪ ಸೌಂಡ್ ಮಾಡಿದ್ರೆ ಭಾರತೀಯ ಸೇನೆ ಎಡೆಮುರಿ ಕಟ್ಟುತ್ತೆ. ಅದೇ ರೀತಿ ಜಮ್ಮು ಕಾಶ್ಮೀರದ ಒಳಗೆ ದುಷ್ಕೃತ್ಯವೇನಾದರೂ ಎಸಗಿದ್ರೆ ಗಡಿ ದಾಟಿ ಹೋಗಿ ಭಾರತೀಯ ಸೇನೆ ರಣಬೇಟೆ ಆಡುತ್ತೆ. ಇದರಿಂದಾಗಿ ಬಹುತೇಕ ಪಾಕಿಸ್ತಾನದಲ್ಲಿ ಅಡಗಿಕೊಂಡಿರ್ತಕ್ಕಂಥ ಉಗ್ರರು ಈಗ ನೆಮ್ಮದಿಯಿಂದ ಬದುಕುತ್ತಿಲ್ಲ. ಇಂಥ ಉಗ್ರರಿಗೆ ಅಪರಿಚಿತ ಬಂದೂಕುದಾರಿಗಳು, ಇಂತಹ ರಕ್ತ ಪಿಪಾಸುಗಳಿಗೆ ಅಪರಿಚಿತ ಬಂದೂಕುದಾರಿಗಳು ಬೇಟೆ ಆಡತೊಡಗಿದ್ದಾರೆ. ನೋಡಿ, ಕಳೆದ 3-4 ವರ್ಷಗಳಿಂದ ಪಾಕಿಸ್ತಾನದಲ್ಲಿ ಅಡಗಿರುವ ಭಯೋತ್ಪಾದಕರನ್ನು ಅಪರಿಚಿತ ಬಂದೂಕುದಾರಿಗಳು ನೇರವಾಗಿ ಮೇಲೆ ಕಳಿಸುತ್ತಿದ್ದಾರೆ. ಈ ಮೂಲಕ ಭಾರತದ ತಂಟೆಗೆ ಬರದಂತೆ ಅಪರಿಚಿತ ಬಂದೂಕುದಾರಿಗಳು ಎಲ್ಲೋ ಒಂದು ಕಡೆ ಉಗ್ರರನ್ನು ಮುಗಿಸುವ ಕಾಯಕದಲ್ಲಿ ನಿರತರಾಗಿದ್ದಾರೆ. ನೋಡಿ, ಈಗ ಮತ್ತೊಂದು ಅಂಥದ್ದೇ ಸುದ್ದಿ ಪಾಕಿಸ್ತಾನದಿಂದ ಬಂದಿದೆ. ಲಷ್ಕರ್ ಎ ತೊಯ್ಬಾ ಉಗ್ರ ಸಂಘಟನೆಯ ನಂಬರ್ 2 ಆಗಿದ್ದ ಅಮೀರ್ ಹಮ್ಜಾನ್ ಅನ್ನು ಅಪರಿಚಿತ ಬಂದೂಕುದಾರಿಗಳು ಗುಂಡಿನ ದಾಳಿ ನಡೆಸಿದ್ದಾರೆ. ಈ ಒಂದು ಗುಂಡಿನ ದಾಳಿಯಲ್ಲಿ ಉಗ್ರ ಹಮ್ಜಾ ಗಂಭೀರವಾಗಿ ಗಾಯಗೊಂಡಿದ್ದಾನೆ ಅಂತ ಹೇಳಲಾಗ್ತದೆ. ಇನ್ನು ಕೆಲವು ಮಾಧ್ಯಮಗಳು ಹೇಳ್ತವೆ ಏನಪ್ಪಾ ಅಂದ್ರೆ, ಅಪರಿಚಿತ ಬಂದೂಕುದಾರಿಗಳು ನಡೆಸಿದಂತ ಈ ಒಂದು ದಾಳಿಯಲ್ಲಿ ಹಮ್ಜಾ ಮೃತಪಟ್ಟಿದ್ದಾನೆ ಅಂತ ಕೂಡ ಕೆಲವು ಮಾಧ್ಯಮಗಳು ವರದಿ ಮಾಡಿವೆ. ವೀಕ್ಷಕರು ನೋಡಿ, ಉಗ್ರ ಅಮೀರ್ ಹಮ್ಜಾ ಇದನ್ನಲ್ಲ, ಲಷ್ಕರ್ ಎ ತೊಯ್ಬಾ ಸಂಘಟನೆಯ ಟಾಪ್ 2 ಲೀಡರ್ ಇವ ಬರೀ ಉಗ್ರ ಮಾತ್ರವಲ್ಲ, ಸೈದ್ಧಾಂತಿಕ ಪ್ರಚಾರಕ ಕೂಡ ಹೌದು. ನೋಡಿ, ಉಗ್ರ ಭಾಷಣ ಮಾಡುವ ಮೂಲಕ, ಪ್ರಚೋದನಕಾರಿ ಭಾಷಣದ ಮೂಲಕ ಯುವಕರನ್ನು ಮೈಂಡ್ ವಾಶ್ ಮಾಡುವ ಮೂಲಕ ಅವರನ್ನು ಉಗ್ರರನ್ನಾಗಿ ಬದಲಾಯಿಸುತ್ತಿದ್ದ. ಈ ಮೂಲಕ ಭಾರತದಲ್ಲಿ ದುಷ್ಕೃತ್ಯಗಳನ್ನು ಎಸಗಲು ಒಂದು ಸಂಘಟನೆಯನ್ನು ಬಲಪಡಿಸುತ್ತಿದ್ದ. ನೋಡಿ, ನಂಬರ್ 1 ರಲ್ಲಿ ಈ ಉಗ್ರ ಸಂಘಟನೆಯ ನಂಬರ್ 1 ಭಯೋತ್ಪಾದಕ ಯಾರಪ್ಪ ಅಂದ್ರೆ ಅದು ಸೈಯದ್ ಹಫೀಜ್. ನಂಬರ್ 2 ಯಾರಪ್ಪ ಅಂದ್ರೆ ಇದು ಉಗ್ರ ಅಮೀರ್ ಹಮ್ಜಾ. ಇವನು ಬರೀ ಉಗ್ರನ ಮಾತ್ರ ಆಗಿರಲಿಲ್ಲ, ಸಂಘಟನೆಯ ಸ್ಟಾರ್ ಪ್ರಚಾರಕರಾಗಿದ್ದ. ಸಂಘಟನೆಯನ್ನು ಬಲಪಡಿಸಲು, ಉಗ್ರ ಸಂಘಟನೆಯನ್ನು ಬಲಪಡಿಸಲು ಧನ ಸಂಗ್ರಹವನ್ನು ಕೂಡ ಮಾಡುತ್ತಿದ್ದ. ಅಷ್ಟೇ ಅಲ್ಲ, ಭಾರತೀಯ ವಿಜ್ಞಾನ ಸಂಸ್ಥೆ, ಅದೇ ರೀತಿ ಜಮ್ಮು ಕಾಶ್ಮೀರದಲ್ಲಿ ನಡೆದಂತಹ ಹಲವು ದಾಳಿಗಳಲ್ಲಿ ಕೂಡ ಲಷ್ಕರ್ ಎ ತೊಯ್ಬಾದ ಕೈವಾಡವಿದೆ. ಅಷ್ಟೇ ಅಲ್ಲ, ಈ ಹಮ್ಜಾನ ಕೈವಾಡ ಕೂಡ ಇದೆ. ಇಂಥ ಹಮ್ಜಾ, ಇಂಥ ರಕ್ತ ಪಿಪಾಸು ಈಗ ಲಾಹೋರ್ ಬೀದಿಯಲ್ಲಿ ಅನಾಥವಾಗಿ ಬಿದ್ದಿದ್ದಾನೆ. ನೋಡಿ, ಪಾಕಿಸ್ತಾನ ಭದ್ರತಾ ಪಡೆಗಳು, ಪಾಕಿಸ್ತಾನ ಸರ್ಕಾರವೇ ಕೂಡ ಇಂಥ ಉಗ್ರನಿಗೆ ಭದ್ರತೆ ಕೊಟ್ಟಿದೆ. ಇಂಥ ಭದ್ರತೆಯ ನಡುವೆ ಅಪರಿಚಿತ ಬಂದೂಕುದಾರಿಗಳು, ಮುಸುಕುದಾರಿಗಳು ಗುಂಡಿನ ದಾಳಿ ನಡೆಸುವ ಮೂಲಕ ಉಗ್ರರನ್ನು ಮೇಲೆ ಕಳಿಸುವ ಒಂದು ಪ್ರಯತ್ನ ಮಾಡಿದ್ದಾರೆ. ಅಷ್ಟೇ ಅಲ್ಲ, ಕೆಲವು ಮಾಧ್ಯಮಗಳು ಹೇಳ್ತವೆ ಏನಪ್ಪಾ ಅಂದ್ರೆ, ಗಂಭೀರವಾಗಿ ಗಾಯಗೊಂಡಿರತಕ್ಕಂತ ಉಗ್ರ ಅಮೀರ್ ಹಮ್ಜಾ ಮೃತಪಟ್ಟಿದ್ದಾನೆ ಅಂತ ಕೆಲವು ಮಾಧ್ಯಮಗಳು ಕೂಡ ವರದಿ ಮಾಡಿವೆ. ಭಯೋತ್ಪಾದಕ ಉಗ್ರ ಭಾರತಕ್ಕೂ ಕೂಡ ಬೇಕಾಗಿದ್ದ ಮತ್ತು ಭಾರತದಲ್ಲಿ ನಡೆದಂತಹ ಹಲವು ದುಷ್ಕೃತ್ಯಗಳಲ್ಲಿ ಇವನ ಪಾತ್ರವಿತ್ತು ಅಂತ ಸೇನೆ ಕೂಡ ಹೇಳ್ತಿದೆ. ಅಷ್ಟೇ ಅಲ್ಲ, ಅಮೆರಿಕ ಕೂಡ ಉಗ್ರನಿಗೆ ಜಾಗತಿಕ ಭಯೋತ್ಪಾದಕ ಪಟ್ಟವನ್ನು ಕಟ್ಟಿತ್ತು. ಇಂಥ ಭಯೋತ್ಪಾದಕರು ಕೂಡ ಎಲ್ಲರೂ ಬೇರೂರಿರುವುದು ಅದು ಪಾಕಿಸ್ತಾನದಲ್ಲಿ. ನೋಡಿ, ಇವತ್ತು ಪಾಕಿಸ್ತಾನ ಇರಾನ್ ಮತ್ತು ಅಮೆರಿಕದ ನಡುವೆ ಮಾತುಕತೆ ನಡೆಸುವುದಕ್ಕೆ, ಸಂಧಾನ ಮಾತುಕತೆಗೆ ವೇದಿಕೆ ಆಗ್ತಿದೆ. ಆದ್ರೆ ತನ್ನದೇ ನೆಲದಲ್ಲಿ ಉಗ್ರರನ್ನು ಪೋಷಿಸುವ, ಅದೇ ರೀತಿ ಜಗತ್ತಿಗೆ ಭಯೋತ್ಪಾದನೆಯನ್ನು ರಫ್ತು ಮಾಡುವಂತ ದೇಶ ಒಂದ್ ಕಡೆ ಮುಖವಾಡ ಹಾಕಿಕೊಂಡು ಇರಾನ್ ಮತ್ತು ಅಮೆರಿಕದ ನಡುವೆ ಮಧ್ಯಸ್ಥಿಕೆ ವಹಿಸುತ್ತಿದೆ, ಮತ್ತೊಂದು ಕಡೆ ಉಗ್ರ ಜಾಲವನ್ನು ಬೆಳೆಸುವ ಮೂಲಕ ಭಾರತದ ವಿರುದ್ಧ ಚೂ ಬಿಡುತ್ತಿದೆ. ಇಂಥ ಪಾಕಿಸ್ತಾನದ ಕುತಂತ್ರವನ್ನು ಅರಿತುಕೊಂಡಿರ್ತಕ್ಕಂಥ ಭಾರತ ಬಹುತೇಕ ಪರೋಕ್ಷವಾಗಿ ಮುಸುಕುದಾರಿಗಳ ಮೂಲಕ ಪಾಕಿಸ್ತಾನದಲ್ಲಿ ಅಡಗಿಕೊಂಡಿರ್ತಕ್ಕಂಥ ರಕ್ತ ಪಿಪಾಸುಗಳನ್ನು, ಭಯೋತ್ಪಾದಕರ ಅಡಗು ತಾಣಗಳನ್ನು ನಾಶಗೊಳಿಸುವ ಒಂದು ಪ್ರಯತ್ನ ಮಾಡುತ್ತಿದೆ ಅಂತ ಕೂಡ ಹೇಳಲಾಗ್ತದೆ. ನೋಡಿ, ಕಳೆದ ವರ್ಷ ಆಪರೇಷನ್ ಸಿಂಧೂರ್ ನಡೆದಿತ್ತು. ಅಂದ್ರೆ ಪಾಕಿಸ್ತಾನದಿಂದ ಬಂದಂತಹ ಉಗ್ರರು ಜಮ್ಮು ಕಾಶ್ಮೀರದಲ್ಲಿ ಒಂದು ದುಷ್ಕೃತ್ಯ ಎಸಗಿದ್ರು. ಈ ದುಷ್ಕೃತ್ಯಕ್ಕೆ ಪ್ರತಿಕ್ರಿಯೆಯಾಗಿ ಭಾರತ ಸೇನಾ ಕಾರ್ಯಾಚರಣೆಯನ್ನು ಕೈಗೊಂಡಿತ್ತು. ಈ ಸೇನಾ ಕಾರ್ಯಾಚರಣೆ ವೇಳೆ ಭಯೋತ್ಪಾದಕ ಸಂಘಟನೆಗಳ ಮೇಲೆ ಭೀಕರವಾದ ದಾಳಿ ನಡೆಸಿತ್ತು. ಅಷ್ಟೇ ಅಲ್ಲ, ಲಷ್ಕರ್ ಎ ತೊಯ್ಬಾದ ಸಂಘಟನೆಯ ಒಂದು ಆಶ್ರಯ ತಾಣದ ಮೇಲೆ ಮತ್ತು ಅವರು ಅಡಗಿಕೊಂಡಿದ್ದಂತ ಅಡಗು ತಾಣಗಳ ಮೇಲೆ ಕೂಡ ಭಾರತೀಯ ಸೇನೆ ದಾಳಿ ನಡೆಸಿತ್ತು. ಈ ಒಂದು ದಾಳಿಯಲ್ಲಿ
ಲಷ್ಕರ್ ಎ ತೊಯ್ಬಾ ಸಂಘಟನೆಯ ಪ್ರಮುಖ ಉಗ್ರ ನಂಬರ್ 1 ಉಗ್ರ ಆಗಿರ್ತಕ್ಕಂಥ ಸಯೀದ್ ಹಫೀಜ್ ಹಾಗೂ ಆಶ್ಚರ್ಯಕರ ರೀತಿಯಾಗಿ ಬಚಾವಾಗಿದ್ದ. ಆದ್ರೆ ಈಗ ಅಮೀರ್ ಹಮ್ಜಾ ಈಗ ಅಪರಿಚಿತ ಬಂದೂಕುದಾರಿಗಳ ಗುಂಡೇಟಿಗೆ ಜೀವ ಬಿಟ್ಟಿದ್ದಾನೆ ಅಂತ ಕೂಡ ಹೇಳಲಾಗ್ತದೆ. ಒಟ್ಟಾರೆಯಾಗಿ ಪಾಕಿಸ್ತಾನದಲ್ಲಿ ಅಡಗಿಕೊಂಡಿರ್ತಕ್ಕಂಥ ಪಾಕಿಸ್ತಾನ ಸರ್ಕಾರ ಬೆಳೆಸುತ್ತಿರುವ ಉಗ್ರರಿಗೆ ನೆಮ್ಮದಿ ಇಲ್ಲದಂತಾಗಿದೆ. ಅದು ಯಾರ ಕಾರಣಕ್ಕೆ ಬಂದ್ರೆ ಅಪರಿಚಿತ ಬಂದೂಕುದಾರಿಗಳು ಯಾವಾಗ ಬಂದು ನಮ್ಮನ್ನು ಭೇಟಿಯಾಡ್ತಾರೆ ಎಂಬ ಪ್ರಾಣ ಭಯ ಅವರನ್ನು ಕಾಡುತ್ತಿದೆ. ವೀಕ್ಷಕರೇ, ಈ ಮಾಹಿತಿ ಇಷ್ಟವಾದಲ್ಲಿ ವಿಡಿಯೋ ಶೇರ್ ಮಾಡಿ, ಲೈಕ್ ಮಾಡಿ, ಕಮೆಂಟ್ ಮಾಡಿ.